ಹಾಯ್ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸುನಂದ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಬನ್ನಿ. ನಾನಿಲ್ಲಿ ಮೊದಲನೇದಾಗಿ 1 ಮುಷ್ಟಿ ಆಗೋಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನ್ ಆಗೋಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆ ಕರಿಬೇವನ್ನ ನಾನು 20 ಹೆಸಳನ್ನ ಈ ರೀತಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನೀವು ಕರಿಬೇವು ಕ್ವಾಂಟಿಟಿ ಕೂಡ ಸ್ವಲ್ಪ ಕಡಿಮೆ ಹಾಕೋಬೋದು, ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕಣ್ಣಿಗೆ ಕೂದಲಿಗೆ ತುಂಬ ಒಳ್ಳೆಯದು ಅಂತ. ಮತ್ತು 5ರಿಂದ 10 ಹಸಿಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ 1 ಈರುಳ್ಳಿನ ಈ ರೀತಿ ಮೀಡಿಯಮ್ ಆಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಆಗೋಗೆ. ಮತ್ತು ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿನೇ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಈ ರೀತಿ ಹುಳಿ ಮಾವಿನಕಾಯಿನ ತುರಿದ್ಬಿಟ್ಟು ಒಂದು ಬಟ್ಲದಲ್ಲಿ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಒಂದೇ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಕಲರ್ಗೋಸ್ಕರ, ಮತ್ತು ಆ್ಯಂಟಿ ಏಜೆಂಟ್ ಆಗಿ ಕೂಡ ವರ್ಕ್ ಮಾಡುತ್ತೆ, ಬಾಡಿ ಕೂಡ ತುಂಬ ಒಳ್ಳೆಯದು. ಆಮೇಲೆ ಬಾಣಲಿನ ಬಿಸಿಗಿಟ್ಟಿದ್ದೆ, ಅದಕ್ಕೆ ಒಂದು 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ್ಮೇಲೆ ನಾನು ಡೈರೆಕ್ಟಾಗಿ ಒಗ್ಗರಣೆ ಹಾಕಲ್ಲ, ಅದಕ್ಕಿಂತ ಮುಂಚೆ ಶೇಂಗಾನ ಹುರ್ಕೋತೀನಿ. ಯಾಕಂದರೆ ಚಿತ್ರಾನ್ನ ಆದಮೇಲೆ ಶೇಂಗಾನ ನಾನು ಬೇರೆ ಡಿಫ್ರೆಂಟಾಗಿ ಹಾಕ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು, ಶೇಂಗಾ ಬೀಜನ ಹಿಂಗೆ ಹುರಿದು ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಳೋದ್ರಿಂದ ಏನು ಒಳ್ಳೇದಪ್ಪ ಅಂದರೆ ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆಗಿರುತ್ತೆ, ಮತ್ತು ತಿನ್ನಬೇಕಾದ್ರೆ ಕೂಡ ಒಳ್ಳೆ ರುಚಿನ ಕೊಡುತ್ತೆ ಅನ್ನದ ಜೊತೆಗೆ. ಅದಕ್ಕೋಸ್ಕರ ಒಂದು 5ರಿಂದ 10 ನಿಮಿಷ ನೀವು ಈ ರೀತಿ ಶೇಂಗಾ ಬೀಜನ ಫ್ರೈ ಮಾಡಿದರೆ ಸಾಕು. ನೋಡ್ಬೋದು, ಕಲರ್ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ, ನಾನು ಇದನ್ನು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಲ್ಲ. ಈಗ ಜೀರಿಗೆ ಸಾಸಿವೆನ ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ನೋಡ್ಬೋದು ಚಟಪಟ ಅಂದಮೇಲೆ ನಾನು ಮಿಕ್ಕಿದ್ದೆಲ್ಲ ಹಾಕ್ತೀನಿ. ನೋಡ್ಬೋದು ನೀವು ಜೀರಿಗೆ ಸಾಸಿವೆ ಎಷ್ಟು ಚೆನ್ನಾಗಿ ಚಟಪಟ ಅಂತ ಇದೆ ಅಂತ. ಇವಾಗ ಜೀರಿಗೆ ಸಾಸಿವೆ ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ನಾನು ಇಟ್ಕೊಂಡಿದ್ದಂಥ ಕಾಳುಗಳನ್ನ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆನ, ಮತ್ತು ಕರಿಬೇವು ಕೂಡ ಹಾಕ್ತಾಯಿದ್ದೀನಿ. ಕರಿಬೇವನ್ನ ಸ್ವಲ್ಪ ನೋಡ್ಬಿಟ್ಟು ಹಾಕ್ಕೊಳ್ಳಿ, ಯಾಕಂದರೆ ಕಣ್ಣಿಗೆ ಕೈಗೆಲ್ಲ ಸಿಡಿದ್ಬಿಡುತ್ತೆ, ಎಣ್ಣೆ ತುಂಬ ಬಿಸಿ ಇರೋದ್ರ ಕಾರಣ. ನೋಡ್ಬೋದು, ಕಾಳು ಫ್ರೈ ಆದರೆ ತುಂಬ ಚೆನ್ನಾಗಿ ಕಟ್ಟ ಅಂತ ಹಲ್ಲಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ತಿನ್ನಬೇಕಾದ್ರೆ. ಅದಕ್ಕೋಸ್ಕರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಅವು ಕೂಡ ಫ್ರೈ ಆಗ್ತವೆ, ಸೇಮ್ ಶೇಂಗಾ ಬೀಜ ಹೇಗೆ ಫ್ರೈ ಆಗಿತ್ತೋ ಅದೇ ರೀತಿ ಫ್ರೈ ಆಗುತ್ತೆ. ಹಾಗೆ ನಾನು ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. ಎಣ್ಣೆ ಒಳಗಡೆ ಡೈರೆಕ್ಟ್ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಅದು ಖಾರನ ಚೆನ್ನಾಗಿ ಬಿಟ್ಕೊಳತ್ತೆ, ಮತ್ತು ನಾವು ಎಕ್ಸ್ಟ್ರಾ ಖಾರದ ಪುಡಿ ಖಾರ ಇಲ್ಲ ಅನ್ನೋದು ಬರಲ್ಲ. ಅದಕ್ಕೋಸ್ಕರ ಮತ್ತು ನಾನಿವಾಗ ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ. ನೋಡ್ಬೋದು, ಈರುಳ್ಳಿ ಹಾಕ್ಕೊಂಡು ಒಂದು ಸತಿ ಬಾಡಿಸ್ಕೊಂಡ್ಮೇಲೆ ನಾನು ಒಂದು ಚಿಟಿಕೆ ಅರಿಶಿನ ಏನು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ತೀನಿ. ಮತ್ತು ಉಪ್ಪನ್ನು ನೋಡಿ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ, ಯಾಕಂದರೆ ನನ್ನ ಒಗ್ಗರಣೆ ಕ್ವಾಂಟಿಟಿಗೆ ಎಷ್ಟು ಬೇಕೋ ನಾನು ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಮ ಒಗ್ಗರಣೆ ಕ್ವಾಂಟಿಟಿ ಎಷ್ಟು ಬೇಕು ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ. ಉಪ್ಪನ್ನ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಅನ್ನ ಆದಮೇಲೆ ಅದಕ್ಕೂ ಕೂಡ ಕಲಿಸ್ಕೊಂಡು ತಿನ್ಬೋದು. ಬಟ್ ಜಾಸ್ತಿ ಮಾತ್ರ ಹಾಕೋಣಕ್ಕೆ ಹೋಗಬೇಡಿ, ಅದು ಸುಮ್ಮನೆ ಸರಿ ಹೋಗಲ್ಲ. ಈಗ ತುರಿದಿರೋ ಅಂಥ ಹುಳಿ ಮಾವಿನಕಾಯಿನ ನಾನು ಹಾಕೋತಿದ್ದೀನಿ. ಹುಳಿ ಅಂದರೆ ಅದೇ ತೋತಾಪುರಿ ನಿಮ್ಗೆ ಯಾವ್ದು ಸಿಗುತ್ತೋ ಅದು, ಒಟ್ಟಿನಲ್ಲಿ ಕಾಯಿ ಮಾವಿನಕಾಯಿ ಇರಬೇಕು ಅಷ್ಟೇ. ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಒಂದು 5 ನಿಮಿಷ ಅದರ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಬಾಡಿಸ್ಕೊತಾ ಇದ್ದೀನಲ್ಲ ಹಂಗೆ. ಇದು ಬಾಡಿಸ್ಕೊಂಡಾದ್ಮೇಲೆ ನಾನು ಅನ್ನಕ್ಕೆ ಕಲಿಸ್ಬಿಟ್ಟು ಸರ್ವ್ ಮಾಡಿ ಇಟ್ಟಿರ್ತೀನಿ, ಯಾಕಂದರೆ ಅನ್ನ ಕಲಸೋದು ನಮಗೆ ತೋರ್ಸೋಕ್ಕಾಗಲಿಲ್ಲ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ.